ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ನನ್ನ ಹೃದಯ ಬಿಜೆಪಿಗೆ ಮೀಸಲು, ಆದರೆ ದೇಹ ಮಾತ್ರ ಸದ್ಯಕ್ಕೆ ಹೊರಗಿದೆ. ಕೆಎಸ್ ಈಶ್ವರಪ್ಪ ಹೇಳಿಕೆ. ಹಿರಿಯರ ಜೊತೆ ಮಾತಾಡಿ ಬಿಜೆಪಿಗೆ ಸೇರ್ಪಡೆ. ಇತ್ತ ಜಾರಕಿಹೊಳಿ ಕೊಟ್ಟರು ಮುನ್ಸೂಚನೆ. ಎಸ್ ನೋಡಿ, ಕರ್ನಾಟಕದ ಮಾಜಿ ಡಿಸಿಎಂ ಹಾಗೆ ಹಿರಿಯ ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಅವರನ್ನ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಕ್ಕಾಗಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ವಿರುದ್ಧ ಬಂಡಾಯ ಸಾರಿ ಅವರ ಪುತ್ರ ಬಿವೈ ರಾಘವೇಂದ್ರ ಅವರ ವಿರುದ್ಧ ಕಣಕ್ಕೆ ಇಳಿದಿದ್ದರಿಂದ 2024 ಏಪ್ರಿಲ್ 22ರಂದು ಈ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ತಮ್ಮ ಮಗ ಕೆಇ ಕಾಂತೇಶ್ ಅವರಿಗೆ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಸಿಗದೇ ಇದ್ದದ್ದಕ್ಕೆ ಅಸಮಾಧಾನಗೊಂಡಿದ್ದ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಂಶ ರಾಜಕಾರಣದ ಆರೋಪ ಮಾಡಿ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಪಕ್ಷದ ಸೂಚನೆಯನ್ನು ಕೂಡ ಲೆಕ್ಕ ಮಾಡದೆ ನಾಮಪತ್ರವನ್ನ ಹಿಂಪಡೆಯದ ಕಾರಣ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಅಂತ ಆದೇಶವನ್ನ ಹೊರಡಿಸಿತು. ಸೊ ಹಾಗಾಗಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ರು ಕೂಡ ತಾವಿನ್ನು ಬಿಜೆಪಿ ಕಾರ್ಯಕರ್ತನಾಗಿಯೇ ಇದ್ದೀನಿ ಅಂತ ಈಶ್ವರಪ್ಪ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಮುಖಂಡರ ಜೊತೆ ಚರ್ಚೆ ನಡೆಸಿ ಮತ್ತೆ ಬಿಜೆಪಿಗೆ ಮರಳುವ ಬಗ್ಗೆಯೂ ಕೂಡ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಕಡೆ ಕೆಎಸ್ ಈಶ್ವರಪ್ಪನವರು ಬಿಜೆಪಿಯಲ್ಲಿ ದಂಡ ನಾಯಕರಂತೆ ಇದ್ರು. ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಕೊರತೆ ಬರದೇ ಇರೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಈ ರಾಜಕಾರಣ ಅನ್ನುವಂಥ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ ಅಥವಾ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯನ್ನ ಕೆಎಸ್ ಈಶ್ವರಪ್ಪ ಹಾಗೆ ಯತ್ನಾಳ್ ಅವರು ತೆಗೆದುಕೊಂಡ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯತ್ನಾಳ್ ಅವರಿಗೆ ಅವರ ಬಾಯಿನೇ ಒಂದು ಕಡೆ ಶತ್ರು ಆಗೋಯ್ತು. ಕಂಡಲ್ಲಿ ಸಿಕ್ಕಲ್ಲಿ ಸ್ವಪಕ್ಷ ನಾಯಕರ ವಿರುದ್ಧನೇ ಒಂದು ಕಡೆ ಬಿಎಸ್ ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಬಿವೈ ವಿಜಯೇಂದ್ರ ಅವರನ್ನ ಕಂಡ್ರೆ ಸಾಕು ಹುರಿದುಂಬಿಸಿ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಎಷ್ಟು ಹೇಳಿದ್ರು ಕೂಡ ಯತ್ನಾಳ್ ಅವರು ಕೇಳ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲದೆ ಹೈಕಮಾಂಡ್ ಒಂದು ಕಡೆ ಅವರನ್ನ ಸಮಾಧಾನ ಪಡಿಸಿ ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಸ್ವಪಕ್ಷ ನಾಯಕರ ವಿರುದ್ಧನೇ ನೀವು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಅದು ಎದುರಾಳಿ ಪಕ್ಷಕ್ಕೆ ಒಂದು ರೀತಿ ನಾವೇ ಒಂದು ಬುನಾದಿಯನ್ನ ಹಾಕೊಂಡಾಗುತ್ತೆ, ದಯಮಾಡಿ ನಿಮ್ಮ ಬಾಯನ್ನ ಕಂಟ್ರೋಲ್ ಇಟ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ನಾನು ವಾಗ್ದಾಳಿಯನ್ನ ನಡೆಸೋದಕ್ಕೆ ಬಿಡೋದಿಲ್ಲ, ಯಡಿಯೂರಪ್ಪನವರ ಕುಟುಂಬ ಬಿಜೆಪಿಯಲ್ಲಿ ಇರೋವರೆಗೂ ಕೂಡ ಬಿಜೆಪಿ ಉದ್ಧಾರ ಆಗೋದೇ ಇಲ್ಲ ಅಂತ ಅವತ್ತೇನ್ ಮಾತು ಹೇಳಿದ್ರು ಇವತ್ತು ಕೂಡ ಅದೇ ಮಾತಿನ ಮೇಲೆ ನಿಂತಿದ್ದಾರೆ. ಅಷ್ಟೇ ಇರದೆ ಬಿಜೆಪಿಯಿಂದ ಉಚ್ಚಾಟನೆ ಕೂಡ ಆಗಿದ್ದಾರೆ. ಇದು ಯತ್ನಾಳ್ ಅವರ ಕಥೆ. ಆದ್ರೆ ಕೆಎಸ್ ಈಶ್ವರಪ್ಪನವರು ನೋಡಿ, ಒಂದು ಕಡೆ ಪಾಪ ಶಿವಮೊಗ್ಗದಿಂದ ಮಗ ಕಾಂತೇಶ್ಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಯಡಿಯೂರಪ್ಪನವರ ಸುಪುತ್ರ ಏನಿದ್ದಾರಲ್ಲ ಬಿವೈ ರಾಘವೇಂದ್ರ ಅವರ ವಿರುದ್ಧ ಅಂದ್ರೆ ಏನು ಕಾಂತೇಶ್ ಅವರನ್ನ ನಿಲ್ಲಿಸಿ ಅವರಿಗೆ ಒಂದು ಕಡೆ ಚಾಟಿ ಬೀಸಬೇಕು ಅಂತ ಅಂದ್ಕೊಂಡಿದ್ರು. ಆಗಿದ್ದೆಲ್ಲವೂ ಕೂಡ ಉಲ್ಟಾ. ಯಾಕಂತಂದ್ರೆ ಬಿಜೆಪಿಯ ಕಟ್ಟಾಳು ಆಗಿರುವಂತಹ ಯಡಿಯೂರಪ್ಪನವರನ್ನ ಎದುರಾಕೊಂಡೆ ಎಲ್ಲಾದ್ರೂ ರಾಜಕಾರಣ ಮಾಡೋದಕ್ಕೆ ಸಾಧ್ಯನಾ? ಸೊ ಅದು ಕೂಡ ಆಗಿದ್ದು ಇಲ್ಲೇ. ಯಾಕಂತಂದ್ರೆ ಕೆಎಸ್ ಈಶ್ವರಪ್ಪನವರು ಕೂಡ ಯಡಿಯೂರಪ್ಪನವರನ್ನ ಎದುರಾಕೊಂಡ್ರು ಅಂತ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ 6 ವರ್ಷಗಳ ಕಾಲ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರು. ಅದಾದ ನಂತರ ಬಿಜೆಪಿಯಲ್ಲಿ ಹೆಂಗಾಗ್ತಾ ಇದೆ ಅಂತಂದ್ರೆ ದಿಕ್ಕಿಲ್ಲದ ದೆಸೆ ಇಲ್ಲದ ರಾಜಕಾರಣಿಗಳು ಕೂಡ ಇಲ್ಲ, ಯಾರೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳು ಇದ್ದಾರೆ. ಸೊ ಹಾಗಾಗಿ ಹಿರಿಯ ನಾಯಕರಾಗಿರ್ಬೋದು ಅಥವಾ ಕೆಎಸ್ ಈಶ್ವರಪ್ಪನವರು ಪಾಪ ಬಿಜೆಪಿಗಾಗಿ ದುಡಿದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಏಕಾಏಕಿ ಈ ರೀತಿ 6 ವರ್ಷಗಳ ಕಾಲ ಅವರನ್ನ ಉಚ್ಚಾಟನೆ ಮಾಡಿದ್ದು ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರಿಗೂ ಕೂಡ ಬೇಸರವನ್ನು ಉಂಟು ಮಾಡಿದೆ. ಸೊ ಹಾಗಾಗಿ ಅಲ್ದೆ ಏನು ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟರು, ಯತ್ನಾಳ್ ಅವರಾಗಿರ್ಬೋದು ಅಥವಾ ಕೆಎಸ್ ಈಶ್ವರಪ್ಪನವರಾಗಿರ್ಬೋದು ಬಿಜೆಪಿಗೆ ಬಂದ್ರೆ ನಮಗೂ ಕೂಡ ಖುಷಿ ಇದೆ, ಬಟ್ ಹೈಕಮಾಂಡ್ ಅಂದ್ರೆ ಬಿಜೆಪಿಯ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು ಅದ್ರ ಬಗ್ಗೆ ನಿರ್ಧಾರವನ್ನ ಅವರು ಕೈಗೊಳ್ತಾರೆ, ನಾವು ಅದನ್ನ ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆ ಮಾತಿನ ಬೆನ್ನಲ್ಲೇ ಇದೀಗ ಕೆಎಸ್ ಈಶ್ವರಪ್ಪನವರು ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮುಖಾಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ ನೋಡಿ. ಸೊ ಏನು ಬಿಜೆಪಿಯಿಂದ ಉಚ್ಚಾಟಿತ ನಾಯಕರ ಮರು ಸೇರ್ಪಡೆಗೆ ತಮ್ಮ ಬೆಂಬಲ ಇದೆ, ಆದ್ರೆ ಅಂತಿಮ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಅವರು ತಮ್ಮನ ಬಗ್ಗೆಯೂ ಕೂಡ ಮಾತಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದೇ ಇರೋದೇ ಒಳ್ಳೇದಾಯ್ತು, ಇಲ್ಲದೇ ಇದ್ರೆ ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇತ್ತು ಅಂತಾನೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸೊ ಬಿಜೆಪಿಯಿಂದ ಉಚ್ಚಾಟಿತ ನಾಯಕರ ಮರು ಸೇರ್ಪಡೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಷಯ. ಉಚ್ಚಾಟಿತರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಬಗ್ಗೆ ಆರಂಭದಿಂದಲೇ ನಮ್ಮ ಬೆಂಬಲ ಇತ್ತು ಅಂತ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಇನ್ನು ನಗರದಲ್ಲಿ ದಕ್ಷಿಣ ಕ್ಷೇತ್ರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ನಿವಾಸಕ್ಕೆ ಭಾನುವಾರ ಭೇಟಿಯನ್ನ ಕೊಡ್ತಾರೆ.
ಮಾತಾಡ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, KS ಈಶ್ವರಪ್ಪ ಸೇರಿದಂತೆ ಉಚ್ಚಾಟಿತ ನಾಯಕರನ್ನ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿದೆ. ಅವ್ರು ಬಂದ್ರೆ ಬಹಳ ಖುಷಿ ಆಗುತ್ತೆ ಕಣ್ರಿ. ಯಾಕೆ ಖುಷಿ ಆಗೋದಿಲ್ಲ? ಅವರು ಹಿರಿಯ ನಾಯಕರು, ಅಷ್ಟೇ ಅಲ್ಲದೆ ಡ್ಯಾಶ್ ಅಂಡ್ ಡೇರಿಂಗ್ ನಾಯಕರು ಅವರು. ಸೊ ಅವ್ರು ಬಂದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಅದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಈಗಷ್ಟೇ ಕಾರ್ಯಾರಂಭ ಮಾಡಿದೆ. ಈ ಸರ್ಕಾರದ ಕಾರ್ಯವೈಖರಿ ಬಗ್ಗೆ 3 ತಿಂಗಳ ನಂತರ ಪ್ರತಿಕ್ರಿಯೆಯನ್ನ ಕೊಡ್ತೀನಿ. 2 ತಿಂಗಳಾದ್ರೂ ಅವಕಾಶ ಕೊಡಬೇಕಲ್ವಾ ಸರ್ಕಾರಕ್ಕೆ? ಇನ್ನು ಹೊಸ ಸರ್ಕಾರದ ಸಂಪುಟ ವಿಸ್ತರಣೆಗೆ ತಿಂಗಳಾಗುತ್ತನ್ಸುತ್ತೆ. ಆಮೇಲೆ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಇನ್ನು ನಮ್ಮ ಸಮುದಾಯಕ್ಕೆ ಮೀಸಲಾತಿ ದೊರಕಿಸುವ ಹೋರಾಟವೇ ಪ್ರಮುಖ ಗುರಿಯಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಾನೂ ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ಸೋದರನಿಗೆ KPCC ಅಧ್ಯಕ್ಷ ಸ್ಥಾನ ಸಿಗದೇ ಇದ್ದೆ ಒಳ್ಳೆಯಾಯ್ತು ಬಿಡ್ರಿ. ಯಾಕಂತಂದ್ರೆ ಅದೆಲ್ಲ ಇಟ್ಕೊಂಡು ನಾವೇನ್ ತಾನೇ ಮಾಡೋದಕ್ಕಾಗುತ್ತೆ? ಯಾಕಂತಂದ್ರೆ ನಾವು ಒಂದ್ ಕಡೆ ನೋಡಿ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು CM ಆಗ್ಬೇಕು ಅನ್ನುವಂತ ಆಸೆಯನ್ನ ಉಟ್ಕೊಂಡಿದ್ದೀವಿ. ಅದು ಬಿಟ್ಟು ಉಪಮುಖ್ಯಮಂತ್ರಿ ಸ್ಥಾನ ಬೇಕಾಗಿಲ್ಲ, KPCC ಅಧ್ಯಕ್ಷ ಸ್ಥಾನ ಕೂಡ ಬೇಕಾಗಿಲ್ಲ. ಒಂದು ವೇಳೆ ಅಧ್ಯಕ್ಷರಾಗಿದ್ರೆ ನಾಯಕ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಾ ಇತ್ತು ಅಂತಾನೂ ಕೂಡ ಬಿಜೆಪಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಸೊ ಇನ್ನ ಮುಂದುವರೆದು ಮಾತಾಡ್ತಾರೆ, ಸಮಾವೇಶದಲ್ಲಿ ಮಾತಾಡ್ತಾರೆ. ಒಂದು ವೇಳೆ ಸಹೋದರ ಅಧ್ಯಕ್ಷರಾಗಿದ್ರೆ ಇಡೀ ಸಮುದಾಯ, ನಮ್ಮ ಸಮುದಾಯ ಎಲ್ಲ ಒಂದು ಕಡೆ ಕೆಟ್ಟದಾಗ ಮಾತಾಡ್ಕೊಳ್ತಿತ್ತು. ಲಿಂಗಾಯತರು, ಒಕ್ಕಲಿಗರು, ಕುರುಬರು ಎಲ್ಲರೂ ಇದ್ದಾರೆ. ಆದ್ರೆ ನಮ್ಮ ಸಮಾಜ ಬಂದಾಗ ಕಾಂಗ್ರೆಸ್ ಸೋತ್ರೆ ನಾಯಕ ಸಮಾಜದ ಲೀಡರ್ಶಿಪ್ ನಿಂದಾಗೆ ಸೋತ್ರು ಅಂತ ನಮ್ಮಲ್ಲೇ ಮಾತಾಡ್ಕೊಂಡು ಬಿಡ್ತಾರೆ. ಕಾಂಗ್ರೆಸ್ನವರು ಅಪವಾದವನ್ನ ಹೊರಿಸ್ಬಿಡ್ತಾರೆ ಅಂದ್ರು. ಇನ್ನು ಕಾಂಗ್ರೆಸ್ನ ನಾಯಕರು 9ನೇ ಶೆಡ್ಯೂಲ್ ಬಗ್ಗೆ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. 9ನೇ ಶೆಡ್ಯೂಲ್ ಮಾಡೋದಕ್ಕೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದ್ದು ಅದರಿಂದ ತೊಂದರೆ ಅನ್ನೋದೇ ತಪ್ಪು. 9ನೇ ಶೆಡ್ಯೂಲ್ಗೂ ನಮ್ಮ ಮೀಸಲಾತಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ದೇಶದ ಹಿತದೃಷ್ಟಿಯಿಂದ ಕಾನೂನು ಮಾಡುವಾಗ ಮಾತ್ರ 9ನೇ ಶೆಡ್ಯೂಲ್ ಬರುತ್ತೆ. ಮೀಸಲಾತಿ ಅದಕ್ಕೆ ಒಳಪಡುವುದಿಲ್ಲ. ಕಾಂಗ್ರೆಸ್ನ ನಾಯಕರು ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇರೋದನ್ನ ಪ್ರತಿ ಹಂತದಲ್ಲೂ ಕೂಡ ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತಾನೂ ಕೂಡ ಹೇಳಿದ್ರು. ಇದು ಜಾರಕಿಹೊಳಿ ಅವರ ಹೇಳಿಕೆ. ಆದ್ರೆ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ KS ಈಶ್ವರಪ್ಪನವರು ಮನಮಿಡಿಯುವಂತಹ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು ಅಂತ ಕೇಳೋದಾದ್ರೆ ನೋಡಿ, ನನ್ನ ಹೃದಯ ಯಾವಾಗ್ಲೂ ಕೂಡ ಬಿಜೆಪಿಯಲ್ಲೇ ಇರುತ್ತೆ, ಆದ್ರೆ ದೇಹ ಮಾತ್ರ ಸದ್ಯಕ್ಕೆ ಹೊರಗಿದೆ ಅಂತ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪನವರು ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮುಂದುವರೆದು ಮಾತಾಡ್ತಾರೆ, ನನ್ನ ಹೃದಯ ಯಾವತ್ತೂ ಕೂಡ ಮಿಡಿಯುತ್ತೆ ಕಣ್ರಿ. ಬಿಜೆಪಿ ಅಂದ್ರೇನೆ ಒಂದು ತುಡಿತಾ ಇದೆ, ಮಿಡಿತಾ ಇದೆ. ಬಿಜೆಪಿಗೆ ಯಾವತ್ತೂ ಕೂಡ ನನ್ನ ದ್ರೋಹವನ್ನ ಮಾಡೋದಕ್ಕೆ ಹೋಗೋದೇ ಇಲ್ಲ. ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ, ಬಿಜೆಪಿ ಅಂದ್ರೆ ನನ್ನ ಪ್ರಾಣ. ಆದ್ರೆ ಪ್ರಸ್ತುತ ಬಿಜೆಪಿಯಲ್ಲಿ ಅನೇಕ ಸಮಸ್ಯೆಗಳಿದೆ. ಇದನ್ನ ನಾನು ಬಹಳ ಬೇಸರದಿಂದ ಹೇಳ್ತಾ ಇದ್ದೀನಿ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ನಾವು 25 ಸ್ಥಾನಗಳನ್ನ ಗೆದ್ದಿದ್ವಿ. ಆದ್ರೆ ನಂತರದ ದಿನಗಳಲ್ಲಿ ಆ ಸಂಖ್ಯೆ 17ಕ್ಕೆ ಇಳಿತು. ರಾಜ್ಯದ ಜನರು ಪಕ್ಷದ ಸಿದ್ಧಾಂತವನ್ನ ನೋಡಿ ಮತ ಹಾಕ್ತಾರೆ ಅಂತ ಹೇಳಿದ್ರು. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಸಂಘಟನೆ ಸರಿಯಾಗಿಲ್ಲ. ಪಕ್ಷದಲ್ಲಿ ಎಲ್ಲವೂ ಸರಿಯಾದ ಬಳಿಕ ಹಿರಿಯರೊಂದಿಗೆ ಚರ್ಚೆ ಮಾಡಿ ನಾನು ಕೂಡ ಮತ್ತೆ ಬಿಜೆಪಿಗೆ ಸೇರ್ತೀನಿ ಅಂತ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದೀಗ ಒಂದು ಟಿಕೆಟ್ ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹಾಗಾದ್ರೆ ಬಿಜೆಪಿಗೆ KS ಈಶ್ವರಪ್ಪನವರು ಸೇರ್ಪಡೆ ಆದ ನಂತರ ಯತ್ನಾಳ್ ಅವರು ಯಾವಾಗ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ, ಅಷ್ಟೇ ಇಲ್ಲದೆ ಬಿಜೆಪಿಯನ್ನ ಎಷ್ಟರ ಮಟ್ಟಿಗೆ ಮತ್ತಷ್ಟು ಬಲಗೊಳಿಸ್ತಾರೆ ಅನ್ನೋದೇ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿ ಎಲ್ಲಾ ಚುನಾವಣೆಯನ್ನ ಸೋಲ್ತಾ ಇದೆ. ಪಕ್ಷ ಉಳಿಬೇಕು ಅಂತಂದ್ರೆ ನಾನು ಹಾಗೆ ಯತ್ನಾಳ್ ಅವರು ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಆಗ್ಬೇಕು ಅನ್ನುವಂತಹ ಸಂಚಲನ ಹೇಳಿಕೆಯನ್ನ ಈಶ್ವರಪ್ಪನವರು ಕೊಟ್ಟಿರುವಂತದ್ದು. ಬಟ್ ಇವರು ಹೇಳಿಕೆ ಕೊಟ್ರೆ ಸಾಲದು. ಬಟ್ ಬಿಜೆಪಿ ಹೇಳಿಕೆ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ, ಅಷ್ಟೇ ಅಲ್ಲದೆ BS ಯಡಿಯೂರಪ್ಪ, BY ವಿಜಯೇಂದ್ರ ಅವರನ್ನ ಈ ಇಬ್ಬರು ನಾಯಕರು KS ಈಶ್ವರಪ್ಪನವರಾಗಿರ್ಬೋದು ಅಥವಾ ಯತ್ನಾಳ್ ಅವರಾಗಿರ್ಬೋದು ಎದುರಾಕೊಂಡಿರೋದ್ರಿಂದ BS ಯಡಿಯೂರಪ್ಪನವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.